ಹಾಯ್ ಹಲೋ ಎಲ್ಲರಿಗೂ ಪ್ರೈಸ್ ಲಾರ್ಡ್, ಸ್ವಾಗತ ಸುಸ್ವಾಗತ ನಮ್ಮ ಗುಡ್ ಫ್ರೈಡೇ ಸೀರೀಸ್ಗೆ. ಯೇಸು ಸ್ವಾಮಿಗೆ ಅನ್ಯಾಯ ಆಗಿದ್ದು ಯಾಕೆ? ಯೇಸು ಸ್ವಾಮಿ ಶಿಕ್ಷೆಗೆ ಒಳಪಡಿಸಿದಂಥ ರಾಜನ ಯಾರು? ಯೇಸು ಸ್ವಾಮಿ ಒಬ್ಬನಿಗೇನಾ ಈ ಶಿಕ್ಷೆ? ಯೇಸು ಸ್ವಾಮಿ ಬಿಟ್ಟರೆ ಬೇರೆ ಯಾರಿಗೂ ಶಿಕ್ಷೆ ಹಾಕುವಂಥ ಅರ್ಹತೆ ಇಲ್ವಾ? ಅಥವಾ ಯಾಕೆ ಈ ಶಿಕ್ಷೆಯನ್ನು ಹಾಕಿದ್ರು ಅಂತ ತಿಳ್ಕೊಬೇಕಾ? ಈ ವಿಡಿಯೋನ ನೋಡಿ. ಯೇಸು ಸ್ವಾಮಿಯನ್ನು ನಾವೆಲ್ಲರೂ ಗೊತ್ತಿರುವ ಹಾಗೆ ಶಿಲ್ಬೆಗೆ ಹಾಕಲ್ಪಟ್ಟರು. ಹಾಗಾದರೆ ಆ ಜಡ್ಜ್ಮೆಂಟ್ನ ಯಾಕೆ ಪಾಸ್ ಮಾಡಿದ್ರು? ಆ ಒಂದು ಕಠಿಣವಾದಂಥ ಒಂದು ಶಿಕ್ಷೆಯನ್ನು ಯಾಕೆ ಪಾಸ್ ಮಾಡಿದ್ರು? ಯಾಕಂದರೆ ಆಗಿನ ಕಾಲದಲ್ಲಿ ಇಂಥ ಶಿಕ್ಷೆಗಳನ್ನು ಭಾಳಷ್ಟು ಕಠಿಣ ಶಿಕ್ಷೆಗಳು ಅಥವಾ ಭಾಳಷ್ಟು ಒಂದು ದೊಡ್ಡ ಅಪರಾಧಗಳನ್ನು ಮಾಡಿದಂಥ ವ್ಯಕ್ತಿಗಳಿಗೆ ಇಂಥ ಒಂದು ದೊಡ್ಡ ಶಿಕ್ಷೆಗಳನ್ನು ಹಾಕ್ತಾಯಿದ್ರು. ಅದು ಕೂಡ ಬರೀ ಅವ್ರನ್ನ ಶಿಲುಬೆಗೆ ಹಗ್ಗಗಳನ್ನು ಕಟ್ಟಿ ಅವರಿಗೆ ಹಾಕ್ತಾಯಿದ್ರು, ಮಳೆಗಳನ್ನು ಹೊಡಿತಾ ಇದ್ದಿಲ್ಲ. ಬಟ್ ಆದರೆ ಯೇಸು ಸ್ವಾಮಿಗೆ ಆದಂಥ ಅನ್ಯಾಯ ಏನಂತಂದರೆ, ಆತನಿಗೆ ಮೊಳೆಗಳನ್ನು ಹೊಡಿತಾರೆ, ಮುಳ್ಕಿರೀಟ ಹಿಡಿತಾರೆ, ಮತ್ತು ಬಾಸುಂಡೆಗಳು ಬರೋ ಥರ, ಮಾಂಸಗಳು ಕಿತ್ತೋಗೋ ಥರ ಅವರು ಚಾಟೆಯಿಂದ ಹೊಡಿತಾರೆ. ಹಾಗಾದರೆ ಇಷ್ಟೆಲ್ಲ ಒಂದು ಆತನ ಹಿಂಸೆಗಳನ್ನು ಅಥವಾ ಇಷ್ಟೆಲ್ಲ ಒಂದು ಶಿಕ್ಷೆಗಳನ್ನು ಹೊಂದೋದಕ್ಕೆ ಮಾಡಿದಂಥ ತಪ್ಪು ಏನು ಅಂತಂದರೆ, ಆತನು ಏನು ತಪ್ಪನ್ನು ಮಾಡಿಲ್ಲ. ಆದರೆ ಇಡೀ ಮನುಷ್ಯರ ಒಂದು ಪಾಪವನ್ನು ಆತನು ರೆಪ್ರೆಸೆಂಟಿವ್ ಆಗಿ ಆಯ್ಕೆ ಮಾಡಿದ್ರಿಂದ ಇವೆಲ್ಲ ಶಿಕ್ಷೆಗಳನ್ನು ಆತನು ಹೊಂದುವಂಥ ಪರಿಸ್ಥಿತಿಯಲ್ಲಿ ಆತನಿದ್ದನು. ಮತ್ತು ಅಲ್ಲಿದ್ದಂಥ ಪರಿಸಾಯರು, ಸದ್ದುಕಾಯರು, ಹಲವಾರು ಜನ ಯೇಸು ಸ್ವಾಮಿ ಮೇಲೆ ಭಾಳಷ್ಟು ಹೊಟ್ಟೆ ಕಿಚ್ಚಿತ್ತು. ಯಾಕೆ ಅಂತಂದರೆ ಇಡೀ ಜನಾಂಗ ಯೇಸು ಸ್ವಾಮಿಯನ್ನು ಸಪೋರ್ಟ್ ಮಾಡ್ತಾಯಿತ್ತು. ಇಡೀ ಜನರೆಲ್ಲ ಯೇಸು ಸ್ವಾಮಿ ಹಿಂದೆ ಬರ್ತಾಯಿದ್ರು, ಯೇಸು ಸ್ವಾಮಿಯ ಅದ್ಭುತಗಳನ್ನು ನೋಡ್ತಾಯಿದ್ರು, ಯೇಸು ಸ್ವಾಮಿಯ ಪ್ರೀತಿಯನ್ನು ನೋಡ್ತಾ ಇದ್ರು, ಯೇಸು ಸ್ವಾಮಿಯ ಅಫೆಕ್ಷನನ್ನು ನೋಡ್ತಾ ಇದ್ರು, ಯೇಸು ಸ್ವಾಮಿಯನ್ನು ಅವರು ಮುಂದಿನ ರಾಜನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಯಾಕಂದರೆ ಆತನು ಬಂದಾಗ, ಆತನು ಕತ್ತೆ ಮೇಲೆ ಬರುವಾಗ ಎಲ್ಲರೂ ತಮಗಿರುವಂಥ ಜಾಯ್ಫುಲ್ ನೇಚರನ್ನು ಅಲ್ಲಿ ನಾವು ತೋರಿಸೋದನ್ನು ಕೂಡ ನಾವು ನೋಡ್ಬೋದು. ಹಾಗಾದರೆ ಇವೆಲ್ಲ ಕಾರಣಗಳಿಂದ ಯೇಸು ಸ್ವಾಮಿಗೆ ಅವತ್ತಿನ ದಿನ ಅಷ್ಟು ದೊಡ್ಡ ಶಿಕ್ಷೆಯನ್ನು ಹಾಕಿದರು ಅಂತ ನಾವು ತಿಳ್ಕೊಬೋದು.